ಹಾವೇರಿಯ ಗಾಂಧಿ ಭವನದಲ್ಲಿ ಮಾರ್ಚ್ 31ರಂದು ಮಹಿಳಾ ದಿನಾಚರಣೆಯನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಅಭಿನವರುದ್ರ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು. ಕಾರ್ಯಕ್ರಮವನ್ನು ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಗೀತಾ ಎಸ್ ಸುತ್ತಕೋಟಿಯವರು ಉದ್ಘಾಟಿಸಿ ಬಳಿಕ ಮಾತನಾಡಿ, ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಮಡದಿಯಾಗಿ ಅಷ್ಟೇ ಅಲ್ಲದೆ ಇವತ್ತಿನ ದಿನ ಎಲ್ಲ ರಂಗದಲ್ಲೂ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿದ್ದಾಳೆ ಎಂದರು. ಗಣ್ಯಾತಿ ಗಣ್ಯರು ಮಾತನಾಡಿ, ಹೆಣ್ಣನ್ನು ಗೌರವಿಸುವ ದೇಶ ನಮ್ಮದು. ನದಿಗಳ, ಹೂವುಗಳ, ಹಣ್ಣುಗಳ ಅಷ್ಟೇ ಯಾಕೆ, ಈ ಭೂಮಿಯ ಹೆಸರಿನಲ್ಲಿಯೂ ಹೆಣ್ಣನ್ನ ಕಾಣುತ್ತೇವೆ. ಹೆಣ್ಣು ಒಂದು ಕುಟುಂಬಕ್ಕೆ, ಒಂದು ಗಿಡಕ್ಕೆ ತಾಯಿ ಬೇರು ಇದ್ದಂತೆ. ಅಂತಹ ಹೆಣ್ಣನ್ನ ಸಮಾಜದಲ್ಲಿ ಶೋಷಣೆ ಮಾಡುತ್ತಿರುವ ಸಮಾಜಘಾತುಕರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು ಹಾಗೂ ತಮ್ಮ ರಕ್ಷಣೆಗಾಗಿ ಯೋಗ, ವ್ಯಾಯಾಮಗಳಂತಹ ತಾಲೀಮುಗಳನ್ನು ನಡೆಸಿ ತಮ್ಮ ರಕ್ಷಣೆಗೆ ತಾವೇ ಮುಂದಾಗಬೇಕು ಎಂದರು. ವಿವಿಧ ಕಲಾ ತಂಡಗಳಿಂದ ಮೂಡಿಬಂದ ನೃತ್ಯ, ಜಾನಪದ ಹಾಗೂ ಲಂಬಾಣಿ ನೃತ್ಯಗಳು ನೋಡುಗರ ಕಣ್ಮನ ಸೆಳೆದವು. ಈ ವೇಳೆ ಜಯಮ್ಮ ಅಗಡಿ, ಶಾಂತವ್ವ ಲಮಾಣಿ, ಜುಬೇದ ನಾಯಕ, ಖುಷಿ ಮರವದ, ರಾಜಪಕ್ಷ ಮಾನೆಗಾರ, ಸತೀಶ್ ಕುಲಕರ್ಣಿ, ಪ್ರಕಾಶ್ ಟಿ, ಯೂಸುಫ್ ಸೈಕಲಗಾರ, ಕೆಆರ್ ಹಿರೇಮಠ, ಅರುಂಧತಿ ಆರೇರ, ಅನಿಲ ಮಾವರಕರ್, ಪುಷ್ಪ ಲಮಾಣಿ, ತೌಶೀಫ್ ಡ್ಯಾನ್ಸರ್ ಹಾಗೂ ಊರಿನವರು ಉಪಸ್ಥಿತರಿದ್ದರು. ಅನಿತಾ ಅಶೋಕ ಉಪ್ಪಾಲಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಯಲ್ಲಪ್ಪ ಮರಾಠೆ, ಹಾವೇರಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸ್ವಾಭಿಮಾನ ಬಳಗ ಇದರ ಒಂದು ಅಧ್ಯಕ್ಷರಾದಂತಹ ಗೀತಾಬಾಯಿ ಮೇಡಮ್ ಅವರೇ ಹಾಗೂ ಇನ್ನುಳಿದಂತೆ ಪದಾಧಿಕಾರಿಗಳೇ ಮತ್ತೆ ಗೌರವ ಸನ್ಮಾನಕ್ಕಾಗಿ ಬಂದಂತಹ ಮಹಿಳೆಯರೇ ಮತ್ತು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಕೊಡ್ತಾ ಇರುವಂತಹ ಅಡ್ವೊಕೇಟ್ ಅನಿತಾ ಅವರೇ ಹಾಗೂ ನನ್ನ ಸಹೋದರ ಸಹೋದರಿ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿವಿಧ ಸೇವೆಯಲ್ಲಿ ಸಾಧನೆಯ ಮಹಿಳಾ ಸಾಧಕಿಯರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಸುಂದರವಾಗಿ ಇಲ್ಲಿ ಆಯೋಜನೆ ಮಾಡಿದಂತಹ ಗೀತಾ ಮೇಡಮ್ ಅವರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಅವರ ಹೆಸರು ಗೀತಾ, ನನ್ನ ಹೆಸರು ಗೀತಾ. ಅಂದ್ರೆ ನಾವೆಲ್ಲ ಮಾತೇ ಇರೋದ್ರೆ ಮಾತು ಜಾಸ್ತಿ ಅಂತಾರೆ. ಹೌದು, ನಮಗೆ ಮಾತೇ ಬಂಡವಾಳ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೀಗಾಗಿ ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪುರುಷರಿಗೆ ಯಾವಾಗ ನಮ್ಗೆ ಹೇಳಿಲ್ಲ ಅಂದ್ರೆ, ನೀವು ಪುರುಷರ ದಿನಾಚರಣೆ ಮಾಡಿ ನಮ್ಮ ಕೆಲಸ ಯಾವಾಗ ನಾವು ನಿಮ್ಗೆ ಮಾಡ್ತೀವಿ ಹೇಳ್ತೀವಿ, ಶುಭಾಶಯಗಳನ್ನು ಹೋಗ್ತೀವಿ. ಮಹಿಳೆಯರು ಯಾವ ಮಟ್ಟಕ್ಕೆ ಕಳೀತಾ ಇದ್ದಾರೆ ಅಂದ್ರೆ, ಮನೆ ಅಂಗಳದಿಂದ ಹಿಡ್ಕೊಂಡು ಅಂಗಳದವರೆಗೆ ತಮ್ಮ ಕಾರ್ಯಕ್ಷೇತ್ರವನ್ನ ತುಂಬಾ ಉನ್ನತ ಮಟ್ಟದಲ್ಲಿ ಅವರು ಸಾಧನೆಗಳನ್ನ ಮಾಡ್ತಾ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಸಾರ್ಥಕತೆಯನ್ನ ಮೆರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮೇಡಮ್ ಅವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ಮಹಿಳೆಯರು ಮಾಡಿದಂತಹ ಸಾಧನೆಗಳನ್ನ ಸಂಭ್ರಮಿಸುವಂತಹ ದಿನ ಇವತ್ತು. ಆದ್ರಿಂದಲೇ ಇವತ್ತು ಮಹಿಳೆಯರೆಲ್ಲ ಬಂದಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಬೇಕಾಗಿತ್ತು ಅನ್ನೋದು ಮೇಡಮ್ ಅವರ ಒಂದು ಆಶಯ. ಈ ಶುಭ ದಿನದಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳಿರ್ತಕ್ಕಂಥ ಮಹಿಳಾ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಶುಭವಾಗಿರ್ತಕ್ಕಂಥ ಹಿರಿಯ ಸಾಹಿತ್ಯಗಳಾಗಿರ್ತಕ್ಕಂಥ ಸತೀಶ್ ಕುಲಕರ್ಣಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀಮತಿ ಗೀತಾಬಾಯಿ ಲಮಾಣಿ, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದ ಯಲ್ಲಪ್ಪ ಮರಾಠೆ ಅವರೇ, ಯೂಸುಫ್ ಸೈಕಲ್ಗಾರ್ ಅವರೇ, ಈ ಒಂದು ಕಾರ್ಯದಲ್ಲಿ ಸನ್ಮಾನಗೊಂಡಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಸುತ್ತಕೋಟಿ ಅವರಿಗೆ, ಈ ಒಂದು ಕಾರ್ಯದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳಿಗೆ, ಕಲಾ ಪ್ರೇಕ್ಷಕರಿಗೆ, ಸುಂದರವಾಗಿರ್ತಕ್ಕಂಥ ನಿರೂಪಣೆಗಳಿರ್ತಕ್ಕಂಥ ತಾಯಂದಿರೆ, ತಮ್ಮೆಲ್ಲರ ವಿಷಯ ನಮ್ಮ ಇತಿಹಾಸ ಪೂರ್ವದೊಳಗೆ ಸ್ತ್ರೀಗೆ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ಕೊಡ್ತಾರೆ. ಹೆಣ್ಣನ್ನು ಹೂವಿಗೆ ಹೋಲಿಸ್ತಾರೆ. ಹೆಣ್ಣನ್ನು